ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಸ್ವಲ್ಪ ರೇಷನ್ ತಗೊಂಡು ಬರೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೊರಗಡೆ ಹೇಗಿದೆ ಅಂತೇಳಿ, ಅಂದರೆ ಇಲ್ಲೆಲ್ಲ ಮಲಯಾಳ ಮಾತಾಡೋರು, ನಮಗೆ ಅಷ್ಟೊಂದು ಚೆನ್ನಾಗಿ ಮಲಯಾಳ ಬರಲ್ಲ. ಸೊ ಹೋಗೋಣ, ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ಆದರೆ ನನ್ನ ಜೊತೆ ತಮ್ಮ ಇದ್ದಾನೆ, ಸೊ ಅವನಿಗೆ ಮಲಯಾಳ ಬರುತ್ತೆ. ಇವಾಗ ಸ್ವಲ್ಪ ಮೋಡ ಕೂಡ ಇದೆ, ಹೋಗೋಣ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು, ಆಮೇಲೆ ನಮ್ಗೆ ಆಟೋ ಸಿಗುತ್ತೆ. ಸೊ ನಾವಿಲ್ಲೇ ಉಳ್ಕೊಂಡಿರೋದಲ್ವ, ಸೊ ಅಮ್ಮನಿಗೆ ಇಲ್ಲಿದು ತಿಂಡಿ ಆಗಲಿ ಊಟ ಆಗಲಿ ಯಾವುದು ಹಿಡಿಸಲ್ಲ. ಅದಕ್ಕೋಸ್ಕರ ನಾವೇ ಅಡುಗೆ ಮಾಡಿ ತಿನ್ನೋದು. ಹಾಗೆ ನಾನು ರೇಷನ್ ತರಕ್ಕೆ ಹೋಗ್ತಾ ಇರೋದು, ಜೊತೆ ತಮ್ಮ ಇದ್ದಾನೆ. ನೋಡಿ, ಮೇಯ್ನ್ ರೋಡ್ ಹತ್ರ ಬಂದ್ವಿ. ಇಲ್ಲಿಂದ ಆಮೇಲೆ ಆಟೋದೆಲ್ಲ ಹೋಗೋದು. ನೋಡಿ, ಇವತ್ತು ಓಣಂ ಆಗಿರೋ ಕಾರಣ ಎಲ್ಲ ಕಡೆ ಬಂದಾಗಿದೆ. ಮಾರ್ಕೆಟ್ ನೋಡಿ, ಮತ್ತೆ ಅಲ್ಲಿಂದ ಆಟೋದಲ್ಲಿ ಇಳಿದು ನಡ್ಕೊಂಡು ಬಂದ್ವಿ. ಸೊ ತಮ್ಮ ಯಾವಾಗಲೂ ಬರ್ತಾನೆ, ಯಾವಾಗಲಂದರೆ ಏನಾದರೂ ರೇಷನ್ ಬೇಕಂದರೆ ಬರ್ತಾನೆ. ಸೊ ಅವನಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಸೊ ಅವನ ಹಿಂದೆ ಸುಮ್ಮನೆ ಹೋಗ್ತಾ ಇದ್ದೀನಿ. ನೋಡಿ, ಮಾರ್ಕೆಟ್ಗೆ ಬಂದ್ವಿ. ಇಲ್ಲಿ ಫುಲ್ ಎಲ್ಲ ಖಾಲಿ ಖಾಲಿ, ಅಂದರೆ ಇವತ್ತು ನಮ್ಮ ಎಲ್ಲ ರಜೆ ಇದೆ. ಯಾವುದೋ ಚಿಕ್ಕದು ಫಿಶ್ ಮಾರ್ಕೆಟ್, ಅದಕ್ಕೆ ಬಂದಿರೋದು. ನಾನು ಇಲ್ಲಿ ಬಂದು ಫುಲ್ ಖಾಲಿ 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 ಖಾಲಿ. ಇವತ್ತು ನಮಗೋಸ್ಕರ ರಜೆ. ಇವತ್ತು ಯಾವಾಗಲೂ ಇಲ್ಲೆಲ್ಲ ಫುಲ್ ರಶ್ ಆಗಿರುತ್ತೆ, ಇವತ್ತು ಫುಲ್ ಖಾಲಿ. ಉಲಾಯ್ತು ತುಲ್ಲ ಹೋದು ತುಲ್ಲ. ಇವತ್ತು ಇಲ್ಲಿ ಎಲ್ಲ ಬಂದು ಅಂತ ಹೇಳಿದರೆ ಎಲ್ಲ ಬಂದು, ಯಾವುದೇ ಒಂದು ತರಕಾರಿ ಶಾಪ್ ಓಪನ್ ಇಲ್ಲ ಓಣಂಗಾಗಿ. ಹಾಗೆ ನಾವೀಗ ಚಿಕನ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಿಕನ್ ಶಾಪ್ ಹತ್ರ ಬಂದ್ವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ತಮ್ಮ ಚಿಕನ್ ತಗೊಳ್ತಾ ಇದ್ದಾನೆ, ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲೊಂದು ಪಕ್ಕದಲ್ಲಿ ಡಿಕೆತ್ಲಾನ್ ಶೋರೂಮ್ ಇದೆ, ಪಕ್ಕ ನಾವು ಚಿಕನ್ ತಗೊಳ್ತಾ ಇದ್ದೀವಿ.
ಬಿಸಿಲು ಅಂದರೆ ಫುಲ್ ಬೆವರು ಸಾಯ್ತಾ ಇದ್ದೀನಿ. ಫುಲ್ ಬೆವರಿದೆ, ಫುಲ್ ಬಿಸಿಲು. ಈ ಪ್ಲೇಸಿಗೆ ಹೆಸರು ಬಂದುಬಿಟ್ಟು ಉಳ್ಳೂರು ಅಂತೆ. ಉಳ್ಳೂರು ಮಾರ್ಕೆಟ್ ಅಂತೇಳಿ ಎಲ್ಲ ಹೇಳ್ತಾರೆ. ನಾವು ದೊಡ್ಡ ಮಾರ್ಕೆಟಿಗೆ ಹೋಗಿದ್ದಲ್ಲ, ಚಿಕ್ಕ ಮಾರ್ಕೆಟಿಗೆ ಹೋಗಿದ್ದು. ಆದರೆ ಇವತ್ತೆಲ್ಲ ಅಲ್ಲಿ ಬಂದಾಗಿತ್ತು. ಸೊ ಈ ಪ್ಲೇಸಿನ ಹೆಸರು ಬಂದುಬಿಟ್ಟು ಉಳ್ಳೂರು ಅಂತ. ಚಿಕನ್ ತಗೊಂಡು ಮತ್ತೆ ನಾವು ರೂಮ್ಗೆ ಹೊರಟ್ವಿ. ರೂಮ್ ಹತ್ರ ಹೊರಟ್ವಿ. ಇವತ್ತು ಓಣಂ ಕೂಡ ಹೌದು, ಹಾಗೆ ಸಂಡೇ ಕೂಡ ಹೌದು. ಹಾಗಾಗಿ ನಾವು ಹೋದಾಗೆ ಎಲ್ಲ ಶಾಪ್ಗಳು ಬಂದಾಗಿತ್ತು. ಹಾಗಾಗಿ ನನಗೇನು ಸಿಕ್ತು ಅದನ್ನು ತಂದ್ವಿ. ರೇಷನ್ ಅಂಗಡಿಗಳೆಲ್ಲ ಓಪನ್ ಇದೆ. ಹೀಗೆ ಮಾರ್ಕೆಟೆಲ್ಲ ಬಂದು ಮತ್ತು ತರಕಾರಿ ಶಾಪ್ಗಳೆಲ್ಲ ಬಂದು, ಹಾಗಾಗಿ ನಾನು ಎಲ್ಲೆಲ್ಲ ಹೋದೆ ಅದನ್ನೆಲ್ಲ ನಿಮಗೆ ತೋರಿಸಿದೆ. ಸೊ ಇವಾಗ ಮನೆಗೆ ಬರ್ತಾ ಇದ್ದೀವಿ. ಇನ್ನು ಮನೇಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ. ಚಿಕನ್ ಪದಾರ್ಥ ಆಗಬೇಕು. ಹಾಗೆ ಅಮ್ಮನಿಗೆ ಬೇಗ 1 ಗಂಟೆ ಆಗುವಾಗ ಊಟ ಕೊಡಬೇಕು. ಸೊ ಇನ್ನು ಮನೆಗೆ ಹೋಗಿ ಕೆಲಸ ಮಾಡೋಕ್ಕಿರೋದ್ರಿಂದ ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.